ನಮಸ್ಕಾರ, ನೀವು ನೋಡ್ತಾ ಇದ್ರ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ನೀವ್ಯಾರಾದ್ರೂ ರಸ್ತೆ ಪಕ್ಕದಲ್ಲಿ ಪಾನ್ ಬೀಡ ಹಾಕೊಂಡು ಹೋಗಿದ್ರೆ ಖಂಡಿತ ನಿಮಗೆ ದಂಡ ವಿಧಿಸಲಾಗುತ್ತಿದೆ. ದಂಡದ ಜೊತೆಗೆ ನಿಮಗೆ ಜೈಲು ಶಿಕ್ಷೆಯೂ ಸಹ ಇದೆ. ಹೌದು, ಆ ದೇಶ ಯಾವುದು, ಅಲ್ಲಿನ ನಿಯಮ ಏನು, ಕಾನೂನು ಏನು, ಅದ್ರ ಸಂಪೂರ್ಣ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ. ವೀಕ್ಷಕರೇ, ಏನು ಈಗ ಬಂದಂತ ಸುದ್ದಿಯ ಪ್ರಕಾರ ಲಂಡನ್ ರಸ್ತೆಯಲ್ಲಿ ಒಬ್ಬ ಭಾರತೀಯ ಮೂಲದ ವ್ಯಕ್ತಿಯೊಬ್ಬ ಪಾನ್ ಬೀಡ ಹಾಕೊಂಡು ರಸ್ತೆಯ ಪಕ್ಕದಲ್ಲಿ ಹೋಗ್ದಿರ್ತಾನೆ. ಅದನ್ನ ನೋಡಿದಂತ ಏನು ಲಂಡನ್ನ ಸರ್ಕಾರ ಅಥವಾ ಅಲ್ಲಿನ ಗಸ್ತು ಪಡೆ ಏನ್ ಮಾಡಿರುತ್ತದೆ, ಆತನು ಉಗ್ದಿರೋದಕ್ಕೆ ಸರಿಸುಮಾರು ಏನಿಲ್ಲ ಅಂದ್ರೆ 1.7 ಲಕ್ಷ, ಅದು ನ್ಯಾಯಾಲಯ ಮೂಲಕ 1.7 ಲಕ್ಷ ದಂಡ ವಿಧಿಸಲಾಗಿರುತ್ತದೆ. ಇದರ ಸಂಪೂರ್ಣ ನೋಡ್ತಾ ಹೋದಾಗ ಏನಾತ ಎಡ್ವೇರ್ ನಿವಾಸಿಯಾಗಿರ್ತಾನೆ. ಆತ ಸ್ವತಃ ನಮ್ಮ ಭಾರತೀಯ ಮೂಲದವನವನು, ಅಕ್ಷಿತ್ ಕುಮಾರ್ ಭದ್ರ ಪಟೇಲ್ ಅಂತ. ಆತ ಏನ್ ಮಾಡ್ತಾನೆ, ಪಾನ್ ಬೀಡ ಹಾಕೊಂಡು ರಸ್ತೆ ಪಕ್ಕದಲ್ಲಿ ಉಗ್ದು ಹೋಗಿರ್ತಾನೆ. ಅದನ್ನ ನೋಡದಂತಹ ಏನು ಲಂಡನ್ ನಗರದ ಗಸ್ತು ಪಡೆ ಏನ್ ಮಾಡ್ತಾನೆ, ಆತನಿಗೆ 100 ಯೂರೋ ದಂಡ ವಿಧಿಸಲಾಗಿರ್ತದೆ. ಆತ ಹೋಗುವಂತ ನ್ಯಾಯಾಲಯ ಯಾವುದು ಅಂದ್ರೆ ವಾಯುವ್ಯ ಲಂಡನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಹೋಗ್ತಾನೆ. ಆತ ಏನ್ ಮಾಡ್ತಾನೆ, ನ್ಯಾಯಾಲಯಕ್ಕೆ ಹೋಗದೆ ನಾನು ಯಾಕೆ ದಂಡ ಕಟ್ಲಿ ಅಂತನೂ ಸಹ ಅಲ್ಲೂ ತನ್ನ ಏನು ದಿಮಾಕನ್ನ ತೋರಿಸ್ತಾನೆ. ಆ ಸಮಯದಲ್ಲಿ ಏನ್ ಮಾಡುತ್ತೆ, ಆ ನ್ಯಾಯಾಲಯ ಈತನಿಗೆ ಒಂದು ರೀತಿಯ ತಕ್ಕ ಪಾಠ ಆಗ್ಬೇಕು ಅಂತ ಬರೋಬರಿ ಏನೂ ಇಲ್ಲ ಅಂದ್ರೆ ನಮ್ಮ ಭಾರತೀಯ ಕರೆನ್ಸಿಯಲ್ಲಿ 1.7 ಲಕ್ಷನ ವಿಧಿಸುತ್ತದೆ. ಅಂದ್ರೆ ಅವ್ರ ದೇಶದ ಪ್ರಕಾರ ಹೇಳ್ಬೇಕಂದ್ರೆ 1391 ಯೂರೋ ಅಂತ ಹೇಳ್ಬೋದು. ಅಲ್ಲಿನ ನಿಯಮ ಅಥವಾ ಕಾನೂನು ಯಾವ ರೀತಿ ಇರುತ್ತೆ ಅಂದ್ರೆ, ಈ ಪಾನ್ ಬೀಡ ಹೋಗುವಂತ ತಡೆಗಟ್ಟೋದಕ್ಕೆ ಒಂದು ವಿಶೇಷವಾಗಿ ಕೌನ್ಸಿಲ್ ನಿಯಮಿತ ಮೇಲ್ವಿಚಾರಣೆ ಸಹ ಜಾರಿಗೆ ತಂದಿರುವಂತದ್ದು ನಾವು ನೋಡ್ತಾ ಹೋಗ್ಬೋದು. ಅದಕ್ಕೆ ಅಂತಾನೆ ಒಂದು ಸಪರೇಟ್ ಒಂದು ಕೌನ್ಸಿಲ್ ನಿಯಮಿತ ಜಾರಿಗೆ ತಂದಿದ್ದಾರೆ. ಜೊತೆಗೆ ಆ ಕೌನ್ಸಿಲ್ ನಿಯಮಿತ ಏನ್ ಮಾಡುತ್ತೆ ಅಂದ್ರೆ, ಒಂದು ತಂಡದ ರೀತಿಯಲ್ಲಿ ಪ್ರತಿದಿನ ಗಸ್ತು ಪಡೆ ಅಂದ್ರೆ ಹೋಗ್ತಾ ಇರುತ್ತೆ ರಸ್ತೆ ಪಕ್ಕದಲ್ಲಿ. ಯಾರಾದ್ರೂ ಪಾನ್ ಬೀಡ ಹಾಕ್ತಾರ, ಉಗಿತರ ಹಾಕೊಂಡು, ಅಥವಾ ರಸ್ತೆ ಪಕ್ಕದಲ್ಲಿ ಕಸ ಹಾಕ್ತಾರ, ಈ ರೀತಿಯ ವಾಚ್ ಮಾಡೋದೇ ಅದರ ಗಸ್ತು ಪಡೆ ಆಗಿರುವಂತದ್ದು. ಜೊತೆಗೆ ಏನು ಇದ್ರ ಪ್ರಮುಖ ಉದ್ದೇಶ ಏನು ಅಂದ್ರೆ, ಬರೋಬರಿ ಏನು ರಸ್ತೆ ಪಕ್ಕದಲ್ಲಿ ಉಗ್ದಿರ್ತಾರಲ್ಲ ಆ ಪಾನ್ ಬೀಡ ಕಲೆಯನ್ನು ಹೋಗ್ಸೋದಕ್ಕೆ ಆ ಮಿಷಿನ್ಗಳು ಕೊಳ್ಳೋದಕ್ಕೇನೆ 30,000 ಯೂರೋಗಳಿಗಿಂತ ಹೆಚ್ಚು ಆಗುತ್ತೆ ಅಂತ ಹೇಳ್ತಾ ಇರುವಂತದ್ದು ಸುದ್ದಿ. ಅಂದ್ರೆ ಉದಾಹರಣೆಗೆ ಅಂದ್ರೆ, ಆ ಪಾನ್ ಬೀಡ ಹೋಗೋದಕ್ಕೆ ಕಲೆ ಹೋಗ್ಸೋದಕ್ಕೆ ಬಹಳ ಕಷ್ಟ ಅಂತೆ. ಆ ರೀತಿಯ ಕಲೆ ಕಟ್ಟಿರುವಂತದ್ದು ತೆಗಿಯೋದಕ್ಕೆ ಭಾರಿ ಕಷ್ಟ ಅಂತ ಹೇಳ್ತಿರುವಂತದ್ದು. ಜೊತೆಗೆ ಇನ್ನೊಂದು ಏನಂದ್ರೆ, ಈ ರೀತಿಯ ಲಂಡನ್ ದೇಶದಲ್ಲಿರುವಂತಹ ಒಂದು ಕಟ್ಟುನಿಟ್ಟಿನ ಜಾರಿಗೆ ತಂದಿರುವಂತಹ ನಾವು ನೋಡ್ತಾ ಹೋಗ್ಬೋದು. ಕಾನೂನು ಯಾವ ರೀತಿ ಜಾರಿಗೆ ತಂದಿದೆ ಲಂಡನ್ನು, ಯಾವ ರೀತಿ ಅಲ್ಲಿನ ಪಾಲನೆ ಮಾಡ್ತಿದೆ, ಆ ರೀತಿಯ ದಂಡವನ್ನು ವಿಧಿಸುವ ಮೂಲಕ ಜನರಿಗೆ ಯಾವ ರೀತಿ ಎಚ್ಚರಿಕೆ ಕೊಡ್ತಿದೆ, ಆ ದೇಶವನ್ನು ಯಾವ ರೀತಿ ಸ್ವಚ್ಛವಾಗಿ ಮಾಡಿಕೊಳ್ತಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಆದರೆ ಲಂಡನ್ ದೇಶದಲ್ಲಿ ಆಗ್ತಿರುವಂಥದ್ದು ಆ ಬದಲಾವಣೆಯನ್ನು ನಮ್ಮ ದೇಶದಲ್ಲಿ ಬರಕ್ಕೆ ಚಾನ್ಸ್ ಇಲ್ವಾ, ಅಥವಾ ನಮ್ಮ ದೇಶದಲ್ಲಿ ಕಾನೂನು ಇದ್ರೂ ಸರಿಯಾಗಿ ಪಾಲನೆ ಆಗ್ತಿಲ್ವಾ ಅಂತ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿರುವಂಥದ್ದು. ಯಾಕಂದ್ರೆ ಬೇರೆ ದೇಶಗಳನ್ನ ನಾವು ನೋಡಿ 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 ಕಲೀರಿ ಅಂತ ಪ್ರತಿ ಸಲ ಹೇಳ್ತೀವಿ. ಅದನ್ನ ಕಲಿತಾರೋ ಇಲ್ವೋ, ನಮ್ಮ ದೇಶನಂತೂ ಹಾಳು ಮಾಡ್ಬಿಟ್ಟು ಹೋಗ್ತಾರೆ ಬೇರೆಯವರು. ಆ ಪರಿಸ್ಥಿತಿಯಲ್ಲಿ ಇರುವಂತದ್ದು ನಮ್ಮ ಭಾರತ ದೇಶ. ಎಲ್ಲೂ ನೋಡಿದ್ರು ತಂಬಾಕುಗಳ ಉಗ್ದಿ ಉಪ್ಪಿನಕಾಯಿ ಹಾಕಿ ರಸ್ತೆ ಮಗ್ದಲ್ಲಿ ಉಗ್ದಿರುವಂತದ್ದು, ಸ್ವಚ್ಛಂದವಾಗಿರುವಂತಹ ಗೋಡೆಗಳನ್ನ ಪಾನ್ ಬೀಡ ಹಾಕಿ ಉಗ್ದಿರುವಂತ ಕಲೆಗಳನ್ನೇ ತುಂಬಿರ್ತವೆ. ಎಲ್ಲಾದ್ರೂ ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡಿದ್ರೆ ಆ ರೀತಿ ಇರುವಂತದ್ದು ನಮ್ಮ ದೇಶದಲ್ಲಿ ಇದೆ, ಈ ಕಾನೂನು ಇದೆ ಈ ರೀತಿಯ. ಬಟ್ ಅದೇನಂದ್ರೆ ಕಟ್ಟುನಿಟ್ಟ ಕ್ರಮವಾಗಿ ಅವ್ರಿಗೆ ದಂಡ ಆಗ್ತಿಲ್ಲ, ಪಾಲನೆ ಆಗ್ತಿಲ್ಲ, ಬೇಕಾಬಿಟ್ಟಿ ಅದನ್ನ ಸರಿಯಾದ ರೀತಿಯಲ್ಲಿ ತಂದ್ರೆ ಆವಾಗ ನಮ್ಮ ದೇಶದ ಸ್ವಚ್ಛತೆನ ಕಾಪಾಡ್ತದೆ ನಮ್ಮ ದೇಶದಲ್ಲಿ. ಮತ್ತೆ ಇನ್ನೊಂದೇನು ಅಂದ್ರೆ, ಜನರಿಗೂ ಭಯ ಬರುತ್ತೆ. ಆ ರೀತಿಯ ಪಾಲನೆ ಆದ್ರೆ ಮಾತ್ರ ಒಂದು ದೇಶದ ಅಭಿವೃದ್ಧಿಯ ಸ್ವಚ್ಛತೆಯ ಮುನ್ನಡೆಯುವುದಕ್ಕೆ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಬೇರೆ ದೇಶಗಳು ಈ ರೀತಿ ಆಗೋದಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ರೀತಿಯ ಸಮಸ್ಯೆಗಳಿಗೆ ಬಗೆಹರಿಸಕ್ಕಾಗಲ್ವಾ ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಅಂತ ಆಗ್ತಿರುವಂಥದ್ದು. ಒಟ್ಟಿನಲ್ಲಿ ಈ ರೀತಿಯ ಸುದ್ದಿಗಳು ನೋಡ್ತಾ ಹೋದಾಗ ಜನರ ಯಾವ ರೀತಿ ಬದಲಾವಣೆ ಆಗ್ಬೇಕು ಅನ್ನೋದೇ ನಿಮ್ಮಲ್ಲಿ ಎಚ್ಚೆತ್ಕೊಳ್ಕೋಬೇಕು ಅನ್ನೋದೇ ಹೇಳೋದು. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.